ಬೆಂಗಳೂರಿನಲ್ಲಿ ಎಣ್ಣೆ ಏಟ್ನಲ್ಲಿ ಕಾರ್ ಡ್ರೈವಿಂಗ್ ನಿಂತಿದ್ದ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ಕಾರು. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಕಚಮ್ ಆಗಿದೆ. ಮುಖ್ಯವಾಗಿ ಕಾರು ನಿಂತಹ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ. ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಪೀಣ್ಯ 2ನೇ ಹಂತದ ಚೇತನ್ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪೀಣ್ಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಮತ್ತು ಪೊಲೀಸರು ಅಧಿಕಾರಿಗಳು ಎಲ್ಲರೂ ಸಹ ಏನು ರೂಲ್ಸ್ ಇದೆ ಅದನ್ನು ಪಾಲನೆ ಮಾಡಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದಕ್ಕೆ ಹೋಗಬೇಡಿ, ಕುಡಿದ ಮತ್ತದಲ್ಲಿ ಗಾಡಿಯನ್ನು ಓಡಿಸಬೇಡಿ ಅಂತೇಳಿ ಸಾಕಷ್ಟು ಬಾರಿ ಹೇಳಿರ್ತಾರೆ. ಸೊ ಆದರೂ ಕೂಡ ಆ ಒಂದು ನಿಯಮಗಳನ್ನು ಮೀರಿ ಈ ಥರ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದಾಗ ಸಾಕಷ್ಟು ಅಪಾಯ ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಕಾರು ಯಾವ ರೀತಿ ಜಖಮ್ ಆಗಿದೆ ಅನ್ನೋದನ್ನು. ಕಾರಿನ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿದೆ. ಅಷ್ಟರ ಮಟ್ಟಿಗೆ ಕಾರು ಹೋಗಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ. ಸೊ ಕುಡಿದ ಮತ್ತಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆ ರೀತಿ ಗಾಡಿ ಓಡಿಸಬಾರ್ದು. ಮುಖ್ಯವಾಗಿ ಏನು ಕುಡಿದ ಮತ್ತಲ್ಲಿ ನಶೆಯಲ್ಲಿ ಓಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಏನಾಗುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಎಣ್ಣೆ ಹೊಡೆದಿದ್ದಾರೆ, ಲೈಟಾಗಿ ಎಣ್ಣೆ ಹೊಡೆದಿದ್ದೀರಾ, ಮಾಡಿದಾರಾ? ಆಯ್ತಾಯ್ತು, ಅಲ್ಲೇ ಇದೆ ಫೋನ್, ಅಲ್ಲೇ ಇದೆ. ನಿಮ್ಮ ಫೋನ್ ಇಲ್ಲೇ ಇದೆ. ಡ್ರಿಂಕ್ಸ್ ಮಾಡಿದ್ದೀರಾ ನೀವು? ಹೌದಾ, ಆಯ್ತು, ತಾಳ್ಮೆಯಿಂದ ಇರಿ. ಗಾಡಿ ಆಯ್ತು, ಹೋಗಿ ಕುತ್ಕೊಳ್ಳಿ. ಅಲ್ಲಿ ಸುಮ್ಮನೆ ಏನ್ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ತೀರಾ? ನಡೀರಿ ಸರ್, ಆಯ್ತು, ಕುತ್ಕೊಳ್ಳಿ. ಇರೋ ನಿಮಿಷ ವಿಧಾನ ಏನೇ ಹೊಡೆದಿದ್ದೀರಾ? ಸೀರಿಯಸ್ ಯಾರು ಕೇಳ್ಕೊಟ್ಟಿದ್ದೀರಾ? ಯಾರು ಗಾಡಿ ಓನರು? ಎಣ್ಣೆ ಹೊಡೆದಿದ್ದೀರಾ? ಎಣ್ಣೆ ಹೊಡೆದಿದ್ದಾರೆ. ಸ್ವಲ್ಪ ಸೈಡ್ ಮಾಡೋಣ, ವಿಡಿಯೋ ಮಾಡ್ಕೊಂಡು.